ಸುದ್ದಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ನೆಲ್ಲೂದಿಕೇರಿ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ನೈಮಾ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಉಚಿತ ಶೈಕ್ಷಣಿಕ ಬೆಳವಣಿಗೆ ಪೂರಕವಾದ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕ್ಯಾರ್ಪೇಟೆ ತಾಲೂಕಿನ ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ನಾಪೋಕ್ಲು ಸಮೀಪದ ಯುವಕಪಾಡಿ ಗ್ರಾಮದಲ್ಲಿ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಿದ್ದಾಪುರ ಸಮೀಪದ ನೆಲ್ಲೂದಿಕೇರಿ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ನೈಮಾ ಎಜುಕೇಷನ್ ಅಂಡ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 3 ದಿನಗಳ ಉಚಿತ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ತರಬೇತಿಯನ್ನು ಆಯೋಜಿಸಲಾಗಿತ್ತು. ನೈಮಾ ಎಜುಕೇಷನ್ ಅಂಡ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 3 ದಿನಗಳ ಉಚಿತ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ತರಗತಿಯನ್ನು ನೆಲ್ಲೂದಿಕೇರಿ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸಲ್ಮಾ ಎಎಸ್, ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಆನೇಕಲ್ ಅವರು ಭಾಗವಹಿಸಿ ಮಾತನಾಡಿ, ಶಿಕ್ಷಣದ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಂಡು ಪ್ರತಿಭಾನ್ವಿತರಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಉನ್ನತ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳು ಕಾನೂನು ಪದವಿಯನ್ನು ಪಡೆದುಕೊಳ್ಳಬೇಕು. ಕಾನೂನಿನ ತಿಳುವಳಿಕೆಯಿಂದ ಸಮಾಜದ ತಪ್ಪುಗಳನ್ನು ತಿದ್ದಿಕೊಳ್ಳುವ ಅವಕಾಶಗಳಿರುತ್ತದೆ. ಅದರಲ್ಲೂ ವಿದ್ಯಾರ್ಥಿನಿಯರು ಕಾನೂನು ಪದವಿ ಪಡೆಯುವ ಮೂಲಕ ಗೌರವಯುತ ಬದುಕು ಸಾಗಿಸಲು ಸಹಾಯವಾಗುತ್ತದೆ ಎಂದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರ ಇರುವ ವಿವಿಧ ಅವಕಾಶಗಳ ಕುರಿತು ಬೆಟ್ಟದಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಶಾಕೀರ್ ವಿಎಂ ಅವರು ಮಾಹಿತಿದರು. 4 ದಿನಗಳ ಕಾಲ ನಡೆದ ಶೈಕ್ಷಣಿಕ ಬೆಳವಣಿಗೆಯ ಮಾಹಿತಿ ಕಾರ್ಯಾಗಾರದಲ್ಲಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಹ ಪ್ರಾಧ್ಯಾಪಕ ಡಾಕ್ಟರ್ ಸತೀಶ್ ಶಿವಮಲ್ಲಯ್ಯ, ಪ್ರಖ್ಯಾತ ಮೋಟಿವೇಶನಲ್ ಸ್ಪೀಕರ್ ರಫೀಕ್ ಮಾಸ್ಟರ್ ಮಂಗಳೂರು, ಎಂಕೆಎಂಸಿ ಕಾಲೇಜಿನ ಉಪನ್ಯಾಸಕ ಅರ್ಷದ್ ಹಬೀಬ್, ಸಿಇಡಿ ಡಿಟೆಕ್ಟಿವ್ ಇನ್ಸ್ಪೆಕ್ಟರ್ ರಫೀಕ್ ಕುಪ್ಪಂಡಂಡ ಸೇರಿದಂತೆ ಗಣ್ಯ ವ್ಯಕ್ತಿಗಳು ಶಿಬಿರಾರ್ಥಿಗಳಿಗೆ ಪ್ರವಾಸೋದ್ಯಮ ಮತ್ತು ಹೋಟೆಲ್ ಮ್ಯಾನೇಜ್ಮೆಂಟ್, ಹೋಟೆಲ್ ನಿರ್ವಹಣೆ ಸೇರಿದಂತೆ ಪ್ರವಾಸೋದ್ಯಮ ಉದ್ಯಮದಲ್ಲಿರುವ ಅವಕಾಶಗಳ ವಿವರವನ್ನು ತಿಳಿಸಿದರು. ಪಬ್ಲಿಕ್ ಸ್ಪೀಚ್ ತರಬೇತಿ, ಪರಿಣಾಮಕಾರಿ ಸಾರ್ವಜನಿಕ ಭಾಷಣ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದರ ಕುರಿತು, ವ್ಯಕ್ತಿತ್ವ ವಿಕಸನ ತರಗತಿಗಳು, ವ್ಯಕ್ತಿತ್ವ ಮತ್ತು ಸಾಫ್ಟ್ ಸ್ಕಿಲ್ ಹೆಚ್ಚಿಸುವುದರ ಕುರಿತು ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕವಾದ ಮಾಹಿತಿ ಕಾರ್ಯಾಗಾರವನ್ನು ನಡೆಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ಇದೇ ಸಂದರ್ಭ ನೈಮಾ ಸಂಘಟನೆಯ ಅಧ್ಯಕ್ಷ OM ನೌಶಾದ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ AK ಹಕೀಂ, ಸಹಾಯಕ ಪ್ರಾಧ್ಯಾಪಕರಾದ H ನೌಶಾದ್, PDO ಅಬ್ದುಲ್ಲಾ, ಪ್ರಮುಖರಾದ KM ಬಶೀರ್, AK ಅಬ್ದುಲ್ಲಾ, ಹಂಸಾ, PA ಅಬ್ದುಲ್ಲಾ, PH ಅಫ್ಸಲ್, ಮುಸ್ತಫಾ, ಜಮ್ಶೀದ್, KM ಮುಸ್ತಫಾ, ಮುತಾಲಿಬ್, ಫಾಜಿಲ್, ಲಿಮ್ರಾ, ಸಲೀಂ, ಆರಿಫ್, ಮೊಹಿದ್ದೀನ್, ಶಮೀರ್, ಸಂಶುದ್ದೀನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ನಾನು ಸುಮಾರು 10 ವರ್ಷಗಳ ಕಾಲ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೀನಿಯರ್ ಸಿವಿಲ್ ಜಡ್ಜಿಗೆ ನ್ಯಾಯವ್ಯಾಪ್ತಿಯಲ್ಲಿ ಕೆಲಸ ಮಾಡಿ ಆನಂತರ ವಾಲಂಟರಿಯಾಗಿ ರೆಸಿಗ್ನೇಷನನ್ನು ಕೊಟ್ಟು ಈಗ ನಾನು ಅಡ್ವೊಕೇಟಾಗಿ ಕೆಲಸ ಮಾಡ್ತೀನಿ, ಬೆಂಗಳೂರಲ್ಲಿ ಅಡ್ವೊಕೇಟಾಗಿ ಕೆಲಸ ಮಾಡ್ತೀನಿ. ಮತ್ತು ನೈಮಾ ಸಂಘಟನೆಯವರು ಈ ರೀತಿ ಇವತ್ತೊಂದು ಕರಿಯರಿಂಗ್ ಲಾ, ಕಾನೂನು ಕ್ಷೇತ್ರದಲ್ಲಿ ಯಾವ ರೀತಿ ವೃತ್ತಿಗಳನ್ನು ಕಟ್ಕೋಬೋದು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಅವರ ಆಹ್ವಾನದಲ್ಲಿ ಬಂದಿದ್ದೀನಿ. ನೈಮಾ ಸಂಘಟನೆಯವರು ನಿಜವಾಗಲೂ ಬಹಳ ಮೆಚ್ಚುಗೆಗೆ, ಶ್ಲಾಘನೆಗೆ ಅರ್ಹವಾದ ಕೆಲಸವನ್ನು ಬಹಳ ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದಾರೆ. ಇದರಲ್ಲಿ ಕೆಲಸ ಮಾಡ್ತಿರೋ ತುಂಬ ಜನ ಅನೇಕರು ನನಗೆ ಸ್ನೇಹಿತರೆ, ನನಗೆ ಭಾಳ ಗೊತ್ತಿರುವವರೇ. ಅವರು ನಿರಂತರವಾಗಿ ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿ ಸಮ್ಮರ್ನಲ್ಲಿ ಈ ಕರಿಯರ್ ಗೈಡೆನ್ಸ್ ಕ್ಲಾಸ್ಗಳನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಬಹಳ ಒಳ್ಳೆಯ ಕೆಲಸ ಅದು. ಪ್ರತಿ ಗ್ರಾಮದಲ್ಲೂ ಕೂಡ ಈ ರೀತಿಯ ಒಂದು ಸಂಘಟನೆಯಿಂದ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಪಡೆದುಬಿಟ್ಟು ಪ್ರತಿ ಗ್ರಾಮೀಣ ಮಟ್ಟದಲ್ಲಿ ಕೆಲಸಗಳು ತುಂಬ ಜಾಸ್ತಿ ಆಗಬೇಕು. ಕಾನೂನು ವಿಚಾರಕ್ಕೆ ಬರುವುದಾದರೆ ನೆಲ್ಲೂದಿಕೇರಿ ಗ್ರಾಮಗಳಲ್ಲಿ ಇಲ್ಲಿನ ಗ್ರಾಮೀಣ ಮತ್ತು ಭಾಗದ ವಿದ್ಯಾರ್ಥಿಗಳಿಗೆ ನಿಜವಾಗಿ ಕಾನೂನು ಕ್ಷೇತ್ರ ಅಂದರೆ ಏನು, ಆ ಕಾನೂನು ಕ್ಷೇತ್ರದ ವ್ಯಾಪ್ತಿ ಎಷ್ಟು ದೊಡ್ಡದು ಮತ್ತು ಅದರಲ್ಲಿ ಎಷ್ಟು ಭಾಳ ಸುಂದರವಾದ ಒಂದು ಅದ್ಭುತವಾದ ವೃತ್ತಿಗಳನ್ನು ಕಟ್ಕೋಬೋದು ಅಂಥೇಳಿ ಅವರಿಗೆ ಬಹಳ ಒಂದು ಗೈಡೆನ್ಸ್ನ ಒಂದು ಅಗತ್ಯ ಇದೆ ಅಂತೇಳಿ ಮನಗೊಂಡಿರುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಇದರಲ್ಲಿ ನಾನು ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಇವತ್ತೊಂದು ಕ್ಲಾಸನ್ನು ವಿದ್ಯಾರ್ಥಿಗಳ ಜೊತೆ ಮಾತಾಡಿದ್ದೀನಿ. ಇಲ್ಲಿ ಬಂದಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಕಾನೂನು ಕ್ಷೇತ್ರದಲ್ಲಿ ಒಂದು ವೃತ್ತಿಯನ್ನು ಕಟ್ಕೊಳ್ಳೋಕ್ಕೆ ಆಸಕ್ತಿಯನ್ನು ತೋರಿಸಿ ಈ ಕಾನೂನು ಕ್ಷೇತ್ರದಲ್ಲಿ ಏನೇನು ಅವಕಾಶ ಇದೆ, +2 ನಂತರ ಡಿಗ್ರಿವರೆಗೂ ಮತ್ತು ಡಿಗ್ರಿಯ ನಂತರ ಕಾನೂನು ಕ್ಷೇತ್ರದಲ್ಲಿ ಏನೇನು ಅವಕಾಶ ಇದೆ, ಬೇರೆ ಒಳ್ಳೆ ಪ್ರತಿಷ್ಠಿತ ಕಾನೂನು ಶಾಲೆಗಳಲ್ಲಿ ಅಡ್ಮಿಷನ್ ತೊಗೊಳ್ಳಿಕ್ಕೆ ಏನೇನು ಮಾಡಬೇಕು, ಯಾವ ರೀತಿ ಪ್ರಿಪ್ರೇಷನನ್ನು ಮಾಡಬೇಕು, ಸುಂದರವಾದ ವೃತ್ತಿಯನ್ನು ಕಟ್ಕೊಳ್ಳಿಕ್ಕೆ ಏನು, ಎಷ್ಟು ಹೊತ್ತು ಓದಬೇಕು,
ಏನು ಮಾಡಬೇಕು, ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಎಕ್ಸಾಮಿಗೆ ಅಪ್ರೋಚ್ ಮಾಡಬೇಕು, ಅದಕ್ಕೆ ತಯಾರಿ ಮಾಡಬೇಕು ಅನ್ನೋದನ್ನು ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಪ್ರಶ್ನೆಗಳನ್ನು ಕೇಳಿ ಅವರ ಸಂಶಯಗಳನ್ನ ನಿವಾರಣೆ ಮಾಡಿಕೊಂಡಿದ್ದಾರೆ. ನೈಮಾ ಸಂಘಟನೆಗೆ ಮತ್ತು ಇಲ್ಲಿನ ನಿಲುದಿಕೆರೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ನಾನು ಬಹಳ ಆಭಾರಿಯಾಗಿರ್ತೇನೆ. ಮತ್ತು ಈ ಕಾರ್ಯಕ್ರಮದ ಬಹಳ ಖುಷಿಯಾಯಿತು ಏನು ಅಂದರೆ ಇವತ್ತು ಅಂಬೇಡ್ಕರ್ ಜಯಂತಿ, ನಮ್ಮ ಸಂವಿಧಾನದ ಶಿಲ್ಪಿ, ನಮ್ಮ ಮೊದಲ ಕಾನೂನು ಸಚಿವರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿನಾಂಕವನ್ನು ತಂದು ಜಯಂತಿಯನ್ನು ನಾವು ಕಾರ್ಯಕ್ರಮವನ್ನು ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಇವತ್ತು ಉದ್ಘಾಟನೆ ಮಾಡಿದ್ವಿ. ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಬಹಳ ಒಂದು ಸಂತೋಷ ಕೊಡುವಂಥ ಒಂದು ಇದಕ್ಕೆ ನಾನು ನಿಲುದಿಕೆರೆಯ ನೈಮಾ ಸಂಘಕ್ಕೆ ಆಭಾರಿಯಾಗಿರ್ತೀನಿ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಕೇರಿ ನೈಮಾ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಏನಿದೆಯೋ ಕಳೆದ 3-4 ವರ್ಷಗಳಿಂದ ಶೈಕ್ಷಣಿಕ ರಂಗದಲ್ಲಿ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಈ ವರ್ಷ ಪ್ರತಿ ವರ್ಷವೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸ್ತಾ ಬರ್ತಾ ಇದ್ದೀವಿ. ಈ ಸತಿ ನಾವು ಅದರಲ್ಲಿಯೂ ಈ ನೈಮಾ ಸಂಸ್ಥೆಯವರು ಶೈಕ್ಷಣಿಕ ರಂಗದಲ್ಲಿ ಅದರಲ್ಲೂ SSLC ಮತ್ತು PUC ಆದ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಹೇಗೆ ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು 4 ದಿನದ ವೆಕೇಷನಲ್ ಕೋರ್ಸ್ ಅಂತ ಹೇಳಿನೇ ವಿಭಿನ್ನ ಶೈಲಿಯ ವಿಭಿನ್ನ ತರಗತಿಗಳನ್ನು ಆಯೋಜಿಸಿದ್ದಾರೆ. ಅದರಲ್ಲಿ ವೈದ್ಯಕೀಯ ರಂಗದಲ್ಲಿರುವಂಥದ್ದು ಇರಬಹುದು, ಅದೇ ರೀತಿ ಟೀಚಿಂಗ್ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಅದೇ ರೀತಿ ಮುಖ್ಯವಾಗಿ ಇವತ್ತು LLBಗೆ ಸಂಬಂಧಪಟ್ಟಿದ್ದು, ಈ ರೀತಿ ಎಲ್ಲ ಕೋರ್ಸ್ಗಳು ಯಾವುದೆಲ್ಲ ಕೋರ್ಸ್ಗಳಿದೆ ಅದೆಲ್ಲದರ ಬಗ್ಗೆನೂ ಸಂಪೂರ್ಣವಾಗಿ ಕವರ್ ಮಾಡುವಂತಹ ಒಂದು ಸಿಲೆಬಸ್ಸನ್ನು ರೆಡಿ ಮಾಡಿಕೊಂಡು ಅವರು ತರಗತಿಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಉತ್ತಮವಾದಂಥ ಕಾರ್ಯಕ್ರಮ. ಸುಮಾರು 100-150 ವಿದ್ಯಾರ್ಥಿಗಳು ನಿರಂತರವಾಗಿ ಇದಕ್ಕೆ ಹಾಜರಾಗ್ತಾ ಇದ್ದಾರೆ, ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಭಾಗದ ವಿದ್ಯಾರ್ಥಿಗಳು ಹೆಚ್ಚು ಇದರಲ್ಲಿ ಪ್ರಯೋಜನ ಪಡ್ಕೊಂಡು ಮುನ್ನೆಲೆಗೆ ಬರಲಿ ಅಂತೇಳಿ ಆಶಿಸ್ತೇನೆ. ಅಧ್ಯಕ್ಷರು ನೈಮಾ ಸಂಸ್ಥೆಗೆ ಗ್ರಾಮೀಣ ಮಟ್ಟದ ಮಕ್ಕಳಿಗೆ SLC ಮತ್ತು PUC ಆದ ನಂತರ ಏನು ಮಾಡಬೇಕು ಅಂತ ಒಂದು ಆ ಥರ ಇರುತ್ತೆ. ಅವರಿಗೆ ಮಕ್ಕಳಿಗೆ ಮಾತ್ರ ಅಲ್ಲ, ಪೇರೆಂಟ್ಸಿಗೆ ಕೂಡ ನಾವು ಒಂದು ಮೋಟಿವೇಶ್ನಲ್ ಕ್ಲಾಸ್ ಥರ ಎಲ್ಲ ವಿಭಾಗಕ್ಕೆ ಯಾವ ವಿಭಾಗಕ್ಕೆ ನೆಕ್ಸ್ಟ್ ಅವ್ರು ಸೇರಬೇಕು ಅಂತ ಒಂದು ಐಡಿಯಾಸ್ ಕೊಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಮುಂದಿನ ವರ್ಷಗಳು ಮಾಡ್ತೀವಿ ಅಂತ ಇದು ಮಾಡಿ ಸುಮಾರು 3 ವರ್ಷಗಳಿಂದ ನಾವು ನಿರಂತರ ಒಂದೊಂದು ಸ್ಕೂಲಿಗೆ ಹೋಗ್ಬಿಟ್ಟು ಮಕ್ಕಳಿಗೆ ಮೋಟಿವೇಶ್ನಲ್ ಮತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ಗಳನ್ನ ಇದು ಮಾಡ್ತಾಯಿದ್ದೀವಿ. ಬಿಫೋರ್ ಎಕ್ಸಾಮ್ಸ್ ಸಮೇತ ನಾವು ಅವ್ರಿಗೆ ಒಂದು ಮೋಟಿವೇಶನ್ ಕ್ಲಾಸ್ ನಡೆಸ್ತಾಯಿದ್ದೀವಿ. ಸುತ್ತಮುತ್ತ ನಮ್ಮ ಶಾಲೆಗಳಿಗೆ ಹೋಗಿ ಕಾರ್ಯಕ್ರಮಗಳು 3 ವರ್ಷದಿಂದ ನಿರಂತರ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆನೇಕಲ್ಲಿಂದ ಸಿವಿಲ್ ಜಡ್ಜ್ ಆಗಿರುವ ಸಲ್ಮಾ ಮೇಡಮ್ ಅವರು ಬಂದಿದ್ದರು. ತುಂಬ ಉತ್ತಮವಾದ ಕ್ಲಾಸನ್ನು ಇದು ಮಾಡಿಕೊಟ್ಟಿದ್ದಾರೆ. ಅದೇ ಥರ ರಿಟೈರ್ಡ್ ಜಡ್ಜ್ ಜಗ್ಗೇಶ್ ಅವರು ಇದ್ದಾರೆ ಇವತ್ತು. ಅವ್ರ ಸಮೇತ ನಮ್ಮ ಮಕ್ಕಳಿಗೆ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ಥರ ಮಧ್ಯಾಹ್ನ ಮೇಲೆ ಇವತ್ತು ನಮ್ಮ ಶಾಕೀರ್ ಅಂತ ಅಸಿಸ್ಟೆಂಟ್ ಪ್ರೊಫೆಸರು ಪಿರಿಯಾಪಟ್ಟಣದಲ್ಲಿದ್ದಾರೆ, ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಸಮೇತ ಮಕ್ಕಳಿಗೆ ನೆಕ್ಸ್ಟ್ ಭವಿಷ್ಯಕ್ಕೆ ಏನು ಮಾಡಬೇಕು ಅಂತ ಒಂದು ಇದನ್ನ ಕ್ಲಾಸ್ನ ಇದು ಮಾಡಿಕೊಡ್ತಾ ಇದ್ದೀವಿ. ಮುಂದಿನ ವರ್ಷಗಳಿಂದ ನಾವು ಮಕ್ಕಳಿಗೆ ಇದೇ ಥರ ಎಡಿಟ್ ಮಾಡ್ತೀರಲ್ಲ, ವರ್ಷಗಳಿಂದಲೂ ನಾವು ಇದೇ ಥರ ವೆಕೇಷನ್ ಕ್ಲಾಸ್ಗಳು ಮಕ್ಕಳಿಗೆ ಇದು ಕೊಡ್ತೀವಿ. 10ನೇ ಕ್ಲಾಸು ಮತ್ತು PUC ಅದ ನಂತರ ಮಕ್ಕಳಿಗೆ ನೆಕ್ಸ್ಟ್ ಏನು ಮಾಡಿಸ್ಬೇಕು ಅಂತ ಒಂದು ಐಡಿಯಾಸ್ ಇರಲ್ಲ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದಿನ ವರ್ಷಗಳು ಮಾಡ್ಕೊಂಡಿರ್ತೇವೆ. ನಮ್ಮ ನೆಲಿಯುದಿಕ್ಕೇರಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಹಾಗೂ ಉದ್ಯೋಗಾಕಾಂಕ್ಷಿಗಳಿಗೆ ಶೈಕ್ಷಣಿಕ ಉನ್ನತಿಗೆ ಹಾಗೂ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮುಂದುವರಿಯಲು, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮುಂದುವರಿಯಲು ಬೇಕಾಗುವಂತಹ ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ನೈಮಾ ಸಂಸ್ಥೆ ನೀಡ್ಕೊಂಡು ಬರ್ತಾ ಇದೆ. ಕಳೆದ 3 ವರ್ಷಗಳಿಂದ ಪ್ರತಿ ವೆಕೇಷನ್ನಲ್ಲಿ 2 ದಿನ 3 ದಿನಗಳ ಮಕ್ಕಳಿಗೆ ಓರಿಯೆಂಟೇಷನ್ ಕಾರ್ಯಕ್ರಮಗಳು ಹಾಗೂ ಸರ್ಕಾರಿ ಶಾಲೆಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಶೈಕ್ಷಣಿಕ ಉನ್ನತಿಗೆ ಬೇಕಾಗಿರುವಂಥ ಮಾರ್ಗದರ್ಶನವನ್ನು ನೀಡ್ತಾ ಬಂದಿದೆ. ಅದಲ್ಲದೆ ಇತ್ತೀಚೆಗೆ ನಡೆದಂತಹ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳಿಗೆ ನಿರಂತರ ಕೋಚಿಂಗನ್ನು ಉಚಿತವಾಗಿ ನೀಡಿಕೊಂಡು ಬರ್ತಾ ಇದೆ. ಈ ಸಂಸ್ಥೆಗೆ ಗ್ರಾಮದ ಎಲ್ಲ ಯುವಕರು ಬೆನ್ನೆಲುಬಾಗಿದ್ದು ಅತಿ ಯಶಸ್ವಿಯಾಗಿ ಇದರಿಂದ ಹಲವಾರು ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಉನ್ನತಿಗೆ ಇದರಿಂದ ಪ್ರಯೋಜನಕಾರಿಯಾಗಿದೆ. ಮುಂದಿನ ವರ್ಷಗಳಲ್ಲೂ ಕೂಡ ಇದೊಂದು ಸಂಸ್ಥೆಯಾಗಿ ರಿಜಿಸ್ಟರ್ ಮಾಡಿ ಇದರ ವತಿಯಿಂದ ಈ ಗ್ರಾಮ ಹಾಗೂ ಸುತ್ತಮುತ್ತಲಿನ ಮಕ್ಕಳಿಗೆ ಬೇಕಾಗಿರುವಂತಹ ಉಚಿತ ಮಾರ್ಗದರ್ಶನವನ್ನು ನೀಡುವ ಉದ್ದೇಶ ಈ ಸಂಸ್ಥೆ ಹೊಂದಿದೆ. ಈ ಸಂಸ್ಥೆಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ.
ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹಾನಿ, ಕುಶಾಲನಗರ. ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಯಲ್ಲಿ ಹುತಾತ್ಮರ ದಿನಾಚರಣೆ ಹಾಗೂ ಅಗ್ನಿ ಅನಾಹುತದ ಸುರಕ್ಷತಾ ಕರಪತ್ರವನ್ನು ಬಿಡುಗಡೆ ಮಾಡಲಾಯಿತು. ಕೆಆರ್ಪೇಟೆ ಅಗ್ನಿಶಾಮಕ ಠಾಣೆಯಲ್ಲಿ ಆಯೋಜಿಸಿದ್ದ ಹುತಾತ್ಮರ ದಿನಾಚರಣೆ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಭಾಗವಹಿಸಿ ಗೌರವ ವಂದನೆ ಸ್ವೀಕರಿಸಿ ಅಗ್ನಿ ಅನಾಹುತದ ಸುರಕ್ಷತಾ ಕರಪತ್ರಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ದಿನದ 24 ಗಂಟೆಗಳ ಕಾಲವು ಸಾರ್ಥಕ ಸೇವೆ ನೀಡುತ್ತಾ ಸದಾ ನಾವು ಬದುಕಿನಲ್ಲಿ ಸಿಲುಕಿರುವ ವ್ಯಕ್ತಿಗಳ ಅಮೂಲ್ಯವಾದ ಪ್ರಾಣ ಹಾಗೂ ಆಸ್ತಿಪಾಸ್ತಿಯ ಸಂರಕ್ಷಣೆಗೆ ತಮ್ಮ ಜೀವನ ಅಂಗು ತೊರೆದು ಕೆಲಸ ಮಾಡುವ ಅಗ್ನಿಶಾಮಕ ಹಾಗೂ ತುರ್ತು ಸೇವಾ ಸಿಬ್ಬಂದಿಗಳು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳೆದುಕೊಂಡು ಹುತಾತ್ಮರಾಗಿದ್ದಾರೆ. ಇಂತಹ ಅಮೂಲ್ಯವಾದ ಜೀವಗಳಿಗೆ ಗೌರವ ವಂದನೆ ಸಲ್ಲಿಸಲು ಪ್ರತಿ ವರ್ಷವೂ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಿ ಭಕ್ತಿ ಗೌರವ ವಂದನೆಯನ್ನು ಅರ್ಪಿಸಲಾಗುತ್ತಿದೆ. ಅಗ್ನಿಶಾಮಕ ಸೇವಾ ಇಲಾಖೆಯ ಸಿಬ್ಬಂದಿಗಳ ಕಾರ್ಯದಕ್ಷತೆಯು ನಾಗರಿಕ ಸಮಾಜಕ್ಕೆ ಮಾದರಿಯಾಗಲಿದೆ ಎಂದು ಅಭಿಮಾನದಿಂದ ತಿಳಿಸಿದ ಶಾಸಕ ಮಂಜು, ಶ್ರೀಸಾಮಾನ್ಯರು ಹಾಗೂ ಸಾರ್ವಜನಿಕರು ಅಗ್ನಿ ಅವಘಡಗಳ ಬಗ್ಗೆ ಸದಾ ಜಾಗರೂಕರಾಗಬೇಕು ಎಂದು ಮನವಿ ಮಾಡಿದರು. ಪುರಸಭೆ ಅಧ್ಯಕ್ಷ ಪಂಕಜ, ಉಪಾಧ್ಯಕ್ಷೆ ಸೌಭಾಗ್ಯ, ಪುರಸಭೆ ಸದಸ್ಯ ಗಿರೀಶ್, ದಿಶಾ ಸಮಿತಿಯ ಸದಸ್ಯ ನರಸನ ನಾಯಕ್, ವಲಯ ಅರಣ್ಯ ಅಧಿಕಾರಿ ಅನಿತಾ, ಡಿಪೋ ಮ್ಯಾನೇಜರ್ ಚಂದ್ರಕಲಾ, ಅಗ್ನಿಶಾಮಕ ಠಾಣಾಧಿಕಾರಿ ಚಂದ್ರಶೇಖರ್, ತಾಲೂಕು ವಿತರಕರ ಸಂಘದ ಅಧ್ಯಕ್ಷ ಡಾಕ್ಟರ್ ಕೆಎಸ್ ರಾಜೇಶ್, ಪತ್ರಕರ್ತರಾದ ಹರಿಚರಣ್, ಕೆಆರ್ ನೀಲಕಂಠ, ಕಾರವೆ, ಸ್ವಾಭಿಮಾನಿ ಸೇವೆಯ ಅಧ್ಯಕ್ಷ ಜಾವಿದ್ ಸೇರಿದಂತೆ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಸರ್ಕಾರದಿಂದ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಮುನ್ಸಿಪಾಲಿಟಿ ಅಧ್ಯಕ್ಷರಾದಂಥ ಪಂಕಜ ಪ್ರಕಾಶ್ ಮೇಡಮ್ರವರೇ, ಹಾಗೆಯೇ ಉಪಾಧ್ಯಕ್ಷರಂತ ಸೌಭಾಗ್ಯ ಉಮೇಶ್ ಮೇಡಮ್ರವರೇ, ಹಾಗೆಯೇ ಆತ್ಮೀಯ ಮಿತ್ರ ಪುರಸಭಾ ಸದಸ್ಯರಾದಂಥ ಗಿರೀಶ್ ರವರೇ, ನಮ್ಮ ಅಗ್ನಿಶಾಮಕ ಠಾಣೆಯ ತಾಲೂಕು ಮುಖ್ಯಸ್ಥರಾದಂಥ ಚಂದ್ರಶೇಖರ್ ಅವರೇ, ದಿಶಾ ಕಮಿಟಿಯ ಸದಸ್ಯರು, ನಾಯಕ ಸಮುದಾಯದ ತಾಲೂಕು ಅಧ್ಯಕ್ಷರಂತ ನರಸನಾಯಕ್ ಅವರೇ, ಎಲ್ಲ ಆತ್ಮೀಯ ಪತ್ರಿಕಾ ಬಂಧುಗಳೇ, ಬಸವರಾಜ್ ಇರ್ಬೋದು, ಹರಿಚರಣ, ನಮ್ಮ ನೀಲಕಂಠಣ್ಣ, ದಿನೇಶು, ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ನಾವು ನೀವೆಲ್ಲರೂ ಸಹ ತಾಲೂಕಿನಲ್ಲಿ ಯಾವುದೇ ಮೂಲೆಯಲ್ಲಿ ಒಂದು ನೀರಿನಿಂದ ಅಪಘಾತ ಆಗಿರ್ಬೋದು, ಕಟ್ಟಡಗಳಿಂದ ಅಪಘಾತ ಆಗ್ಬೋದು, ಮನೆಯಲ್ಲಿ ಗ್ಯಾಸಿಂದ ಅಪಘಾತ ಆಗ್ಬೋದು, ಯಾವುದೇ ಅಗ್ನಿ ಸ್ಪರ್ಶದಿಂದ ಅವಘಡ ಸಂದರ್ಭದಲ್ಲಿ ತಟ್ಟಂತ ನೆನಪಾಗೋದು ಅಗ್ನಿಶಾಮಕ ಇಲಾಖೆ. ಅವರ ಇಲಾಖೆಯ ಕೋಡ್ ನಂಬರ್ 101 ಈ ನಂಬರ್ ಕೊಡಿದ್ರೆ ಬಹುತೇಕ ನಮಗೆ ಕನಿಷ್ಠ 15ರಿಂದ 20 ನಿಮಿಷದಲ್ಲಿ ತಾಲೂಕಿನ ಯಾವುದೇ ಮೂಲೆಗೂ ಸಹ ಒಂದು ಅಗ್ನಿಶಾಮಕ ವಾಹನವನ್ನ ಕಳಿಸಿ ನಮಗೆ ಸಹಾಯಕ್ಕೆ ಬರುವಂಥ ಇಲಾಖೆ ಅಗ್ನಿಶಾಮಕ ಇಲಾಖೆ. ಆ ಒಂದು ಇಲಾಖೆಯ ಸಿಬ್ಬಂದಿಗಳು ಬಾಂಬೆಯ ಸ್ಫೋಟದಲ್ಲಿ, ಢಾಕಾದಲ್ಲಿ ಆದ ಸ್ಫೋಟದಲ್ಲಿ 66 ಮಂದಿ ವೀರಮರಣವನ್ನು ಅಪ್ಪಿದ್ದಾರೆ. ಈ ಒಂದು ನಿಮ್ಮ ಸಾರ್ವಜನಿಕ ಸೇವೆಗೋಸ್ಕರ ಅವರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಆ ಕುಟುಂಬಕ್ಕೆ ಶೋಕವನ್ನು ಭರಿಸುವಂಥ ಕುಟುಂಬಕ್ಕೆ ಶೋಕವನ್ನು ಭರಿಸುವಂಥ ಜೊತೆಗೆ ಧೈರ್ಯವನ್ನು ಹೇಳುವಂಥ ಆ ಒಂದು ಹುತಾತ್ಮರ ದಿನಾಚರಣೆಯನ್ನು ಇವತ್ತು ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ನಾವೆಲ್ಲರೂ ಸಹ ಒಂದಾಗೋಣ, ಸದೃಢ ಭಾರತವನ್ನು ಕಟ್ಟೋಣ, ಅಗ್ನಿಶಾಮಕದಿಂದ ಅಗ್ನಿ ಅವಘಡದಿಂದ ದೂರ ಇರೋಣ ಎನ್ನುವ ಒಂದು ವಾಕ್ಯದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅಗ್ನಿ ಸುರಕ್ಷಿತ ಭಾರತ ಹುಟ್ಟು ಹಾಕಲು ಒಂದಾಗೋಣ ಅನ್ನೋ ಒಂದು ವಾಕ್ಯದೊಂದಿಗೆ ಆಚರಣೆ ಮಾಡ್ತಾ ಇದ್ದಾರೆ. ಸರ್ಕಾರ ಆದೇಶ ಮಾಡಿದೆ. ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಹ ಅಗ್ನಿಗಂಧಕಗಳನ್ನ ಅಳವಡಿಸಿದ್ದಾರೆ. ಎಲ್ಲ ಕಡೆನೂ, ಎಲ್ಲ ಶಾಲಾ ಕಾಲೇಜುಗಳು. ನಾವು ಈ ಸಾರಿ
ಈ ನಮ್ಮ KR-ಪೇಟೆ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು 1ರಿಂದ 10ನೇ ತರಗತಿ ತನಕ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ನಮಗೆ ಈಗ ತಪಾಸಣೆ ಮಾಡಲಿಕ್ಕೆ ತಿಳಿಸಿದ್ದಾರೆ ಸರ್ಕಾರ ವತಿಯಿಂದ. ನಾವು ಒಂದು 220 ಶಾಲೆಗಳನ್ನ ತಪಾಸಣೆ ಮಾಡಿ ಇನ್ನೂ ಸ್ವಲ್ಪ ಶಾಲೆಗಳು ಉಳ್ಕೊಂಡಿದೆ. ಸಮಯದ ಅವಕಾಶದಿಂದ ನೆಕ್ಸ್ಟ್ ಜೂನ್ನಲ್ಲಿ ಶಾಲೆ ಪ್ರಾರಂಭ ಮಾಡ್ತೀನಿ ಅಂತ ಶಾಸಕರಲ್ಲಿ ತಿಳಿಸುತ್ತಾ, ಅದೇ ರೀತಿ ಸುಮಾರು ನಾವು ಈ KR-ಪೇಟೆ ತಾಲೂಕಿನ ಎಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಅಗ್ನಿ ಅನಾಹುತದ ಬಗ್ಗೆ ಮಕ್ಕಳಿಗೆ ಉಪನ್ಯಾಸವನ್ನು ಮಾಡಿ ಅಗ್ನಿ ಅಣುಕು ಸಹ ನೀಡುತ್ತೀವಿ. ಸಾಧಾರಣವಾಗಿ ಒಂದು 150ರಿಂದ 170 ಶಾಲೆಗಳಿಗೆ ಅಣುಕು ಪ್ರದರ್ಶನ ನೀಡುತ್ತೀವಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ನಾಪೋಕ್ಲು ಸಮೀಪದ ಯುವಕಪಾಡಿ ಗ್ರಾಮದ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಯುವಕಪಾಡಿ ಗ್ರಾಮದ ಆದಿ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕ ಉತ್ಸವವು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಪಾಡಿ ಶ್ರೀ ಗುತ್ತಪ್ಪ ದೇವಾಲಯದ ಸಮೀಪವಿರುವ ಅಮ್ಮಂಗೇರಿಯಲ್ಲಿ ಶ್ರೀದೇವಿಯ ದೇವತಾ ಕೆಲಸಕ್ಕೆ ನಿಯೋಜಿಸಲ್ಪಟ್ಟ ಕಣಿಯ ಜನಾಂಗದವರು ಶ್ರದ್ಧಾಭಕ್ತಿಯಿಂದ ತಾಳೆ ಜಾತಿ ಸೇರಿದ ಮರದ ಗರಿಯಲ್ಲಿ ತಯಾರಿಸಿದ 2 ಕೊಡೆಗಳನ್ನ ದೈವ ದರ್ಶನ ಹಾಗೂ ಎತ್ತಾರಾಟ ಪಕ್ಕ ಮುಖ್ಯಸ್ಥರು ಭಕ್ತಾದಿಗಳೊಂದಿಗೆ ಪನ್ನಂಗಾಲ ತಮ್ಮೆ ದೇವಸ್ಥಾನಕ್ಕೆ ಮಧ್ಯಾಹ್ನ ತರಲಾಯಿತು. ಈ ಕೊಡೆಯಲ್ಲಿ ಪನ್ನಂಗಾಲ ತಮ್ಮೆ ನೆಲೆಸಿರುವಳೆಂದು ಅಣ್ಣನ ಮನೆಯಿಂದ ಅವಳನ್ನ ತನ್ನ ಮನೆಗೆ ಕರೆತರಲಾಗುವ ಪದ್ಧತಿ ಇದೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿ ಮತ್ತು ಭಕ್ತರಲ್ಲಿದೆ. ಅಣ್ಣನನ್ನ ಬಿಟ್ಟು ಹೋಗಲು ಮನಸ್ಸಿಲ್ಲದ ತಂಗಿಯು ಮಾರ್ಗ ಮಧ್ಯೆ ಸಿಗುವ ಭತ್ತದ ಗದ್ದೆಯಿಂದ ಹಿಂದಿರುಗಿ ಹೋಗಲು ಯತ್ನಿಸುವ ದೃಶ್ಯ ಭಕ್ತಿಭಾವದಿಂದ ಕೂಡಿರುವುದೊಂದಿಗೆ ಭಕ್ತರನ್ನ ರೋಮಾಂಚನಗೊಳಿಸುತ್ತದೆ. ಹಿಂದಿರುಗಲು ಪ್ರಯತ್ನಿಸುವ ಕೊಡೆಯನ್ನ ತಡೆ ಹಿಡಿಯಲು 2 ಮಂದಿ ಕೊಡೆಗೆ ಜೋಡಿಸಿದ ಬಿದಿರನ್ನ ನೆಲಕ್ಕೆ ಒತ್ತಿ ಹಿಡಿದಿದ್ದರೂ ಆ ಕೊಡೆಯು ಗಿರ್ರನೆ ಸುತ್ತುವುದು ಮತ್ತು ಮೇಲಕ್ಕೆ ಎಳೆಯಲು ಪ್ರಯತ್ನಿಸುವುದು ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ಮಹಿಮೆ ಎನ್ನಲಾಗಿದ್ದು, ಈ ಅಪೂರ್ವ ಕ್ಷಣವನ್ನ ವೀಕ್ಷಿಸಲು ಗ್ರಾಮದ ಸಹಸ್ರಾರು ಮಂದಿ ಗದ್ದೆಯ ಬಯಲಿನಲ್ಲಿ ನೆರೆದಿದ್ದರು. ಈ ಹಬ್ಬದ ಆರಂಭದಿಂದಲೂ ದೇವಿಯ ಅಣ್ಣನಾದ ಪಾಡಿ ಶ್ರೀ ಗುತ್ತಪ್ಪ ದೇವಾಲಯದಿಂದ ತೀರ್ಥ ಪ್ರಸಾದ ತರುವ ಸಂಪ್ರದಾಯವಿದ್ದು, ಹಬ್ಬ ನಡೆಯುವ ದಿನ ಅಣ್ಣ ದುಃಖತಪ್ತನಾಗಿರುವ ಸನ್ನಿವೇಶ ಎಂಬಂತೆ ಪಾಡಿ ಗುತ್ತಪ್ಪ ದೇವರ ಆದಿಸ್ಥಳ ಮಲ್ಮಬೆಟ್ಟ ಮೋಡಗಳಿಂದ ಕೂಡಿರುತ್ತದೆ ಎಂಬ ನಂಬಿಕೆ ಗ್ರಾಮಸ್ಥರಲ್ಲಿದೆ. ಇಲ್ಲಿ 2 ವರ್ಷಕ್ಕೊಮ್ಮೆ ದೊಡ್ಡ ಹಬ್ಬ ಜರುಗಲಿದ್ದು, ಪ್ರಸಕ್ತ ವರ್ಷ ದೊಡ್ಡ ಹಬ್ಬ ವಿಜೃಂಭಣೆಯಿಂದ ಜರುಗಿತು. ಉತ್ಸವವನ್ನು ವೀಕ್ಷಿಸಲು ಅಧಿಕ ಮಂದಿ ನೆರೆದಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. KR-ಪೇಟೆ ತಾಲೂಕಿನ ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ BN ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. KR-ಪೇಟೆ ತಾಲೂಕಿನ ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ BN ಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಮ್ಮ ಅವರು ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಾಸಕ HT ಮಂಜು ಅವರು ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕುಮಾರ್ ಮತ್ತು ಮಂಜುಳಮ್ಮ ಅವರನ್ನು ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶದ ಜನತೆಗೆ ಶುದ್ಧ ಕುಡಿಯುವ ನೀರು, ಸ್ವಚ್ಛತೆ, ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ
ಸೇರಿದಂತೆ ಕನಿಷ್ಠ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕೆಲಸ ಮಾಡಿ ಜನರ ಪ್ರೀತಿ ವಿಶ್ವಾಸಕ್ಕೆ ಭಾಜನರಾಗಬೇಕು ಎಂದು ಕಿವಿಮಾತು ಹೇಳಿದರು. ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಮಲೆನಹಳ್ಳಿ ಮೋಹನ್, ಕೆಆರ್ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ, ಪುರಸಭೆ ಮಾಜಿ ಅಧ್ಯಕ್ಷ ನಟರಾಜ್, ಮಾಜಿ ಸದಸ್ಯೆ ಕೆಎನ್ ಕಿರಣ್, ಮುಖಂಡರಾದ ಕುಬೇರ, ಸುನಿಲ್, ಭಾರತಿಪುರ ಪುಟ್ಟಣ್ಣ ಸೇರಿದಂತೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಸದಸ್ಯರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿ ಗೌರವಿಸಿ ವಿಜಯೋತ್ಸವದಿಂದ ಆಚರಿಸಿದರು. ಭಾರತೀಪುರ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ಸ್ನೇಹಿತ ಕುಮಾರ್ ಸಹ ಅಭಿನಂದಿಸಿದೆ. ಹಾಗೆಯೇ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ಮಂಜುಳಾ ಗೌರು ಸಹ ಉಪಾಧ್ಯಕ್ಷರಾಗಿ ಸಹ ಅಭಿನಂದಿಸಿದೆ. ಇವರು ಸಹ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗಲಿ, ಹೊಂದಾಣಿಕೆಯಿಂದ ಸಂಪೂರ್ಣವಾಗಿ ಅಭಿವೃದ್ಧಿ ಕೆಲಸಕ್ಕೆ ಯುವಕಾಗಿರೋದ್ರಿಂದ ಕೆಲಸ ಮಾಡ್ಕೊಂಡು ಸಂಪೂರ್ಣವಾದ ಭರವಸೆ ಇದೆ. ಶಾಸಕರಾಗಿ ಅವನು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಂಪೂರ್ಣವಾದ ಸಹಕಾರ ಇದೆ. ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡೂ ಇವತ್ತು ಇದ್ದು ಈ ಒಂದು ಸಮಯದಲ್ಲಿ ಎಲ್ಲ ನಿರ್ದೇಶಕರು ಯಾವುದೇ ಪಕ್ಷಪಾತ ಇಲ್ಲದೇನೆ ಎಲ್ಲ ಒಗ್ಗಟ್ಟಿನಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಭಕ್ತಿಪೂರ್ವಕ ಶುಭಾಶಯಗಳನ್ನು ಹೇಳ್ತಾ, ಹಾಗೂ ಈ ಒಂದು ಏನು ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಎಲ್ಲ ಬಡವರಿಗೆ, ಎಲ್ಲ ಮಧ್ಯಮದವರಿಗೆ ಏನು ಸರ್ಕಾರದಿಂದ ಸಿಗೋಂಥ ಸವಲತ್ತುಗಳನ್ನ ಸಮರ್ಪಕವಾಗಿ ಅವ್ರಿಗೆ ದೊರಕಿಸಲಿ, ಈ ಒಂದು ಪಂಚಾಯತಿಯಲ್ಲಿ ಒಳ್ಳೆಯ ಹೆಸರು ಮಾಡಲಿ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಅಂತ ಹೇಳ್ತಾ ಇವರೆಲ್ಲರಿಗೂ ಈ ಸಂದರ್ಭ ಶುಭಾಶಯ ಹೇಳ್ತಾ ನಾನು ಮಾತನಾಡ್ತೇನೆ. ಇದು ಕ್ರಾಸ್ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರ ಚುನಾವಣೆ ಇತ್ತು. ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಭಾರತೀಪುರ ಗ್ರಾಮದ ಗ್ರಾಮದ ಕುಮಾರ್ ಬಿಎನ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಮಂಜುಳಮ್ಮವರು ಆಯ್ಕೆಯಾಗಿದ್ದಾರೆ. ಈ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರು ಸಹ ಆಗಲು ಎಲ್ಲ ಸದಸ್ಯರುಗಳು ಹಾಗೂ ಎಲ್ಲ ಲೀಡರ್ಗಳು ಪರೋಕ್ಷವಾಗಿ ಸಹಕಾರ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಅಧ್ಯಕ್ಷರು ಉಪಾಧ್ಯಕ್ಷರು ಈ ಸುತ್ತಮುತ್ತಲ ಏನು ಗ್ರಾಮಗಳವೆ ಅವೆಲ್ಲನೂ ಸ್ವಚ್ಛ ನೈರ್ಮಲ್ಯಗೊಳಿಸಿ ಎಲ್ಲರಿಗೂ ಸಹಕರಿಸಿ ಸ್ವಚ್ಛ ಅಭಿವೃದ್ಧಿ ಮಾಡಬೇಕೆಂದು ಹೇಳಿದೆ. ಎಲ್ಲರಿಂದ ಧನ್ಯವಾದ ಹೇಳ್ತೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಶ್ರೀ ಸಂಗಮೇಶ್ವರ ಹಾಗೂ ಶ್ರೀ ಕಾಮಾಕ್ಷಮ್ಮ ದೇವಿಯ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರದಲ್ಲಿ ಶ್ರೀ ಸಂಗಮೇಶ್ವರ ಹಾಗೂ ಶ್ರೀ ಕಾಮಾಕ್ಷಮ್ಮ ದೇವಿಯ ಬ್ರಹ್ಮರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಟಿ ಮಂಜು ಹಾಗೂ ಕೆಆರ್ ನಗರ ಕ್ಷೇತ್ರದ ಶಾಸಕ ರವಿಶಂಕರ್ ರಥೋತ್ಸವದಲ್ಲಿ ಭಾಗವಹಿಸಿ ಉತ್ಸವ ಮೂರ್ತಿಗೆ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಸಂಗಮೇಶ್ವರ ದೇವಾಲಯ ಹಳೆಯ ರಥವು ಶಿಥಿಲವಾಗಿದ್ದ ಹಿನ್ನೆಲೆಯಲ್ಲಿ ಕಳೆದ 12 ವರ್ಷಗಳ ಹಿಂದೆ ನಿಂತು ಹೋಗಿದ್ದ ಸಂಗಮೇಶ್ವರ ಸ್ವಾಮಿಯ ರಥೋತ್ಸವವು ತ್ರಿವೇಣಿ ಸಂಗಮ ಕ್ಷೇತ್ರದ ಅಭಿವೃದ್ಧಿ ಸಮಿತಿಯ ಸಂಚಾಲಕ ಡಾಕ್ಟರ್ ಅಂಚಿಸಣ್ಣ ಸ್ವಾಮಿಗೌಡ ಅವರ ವಿಶೇಷ ಆಸಕ್ತಿಯಿಂದ ದಾನಿಗಳ ಸಹಕಾರದಿಂದ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತೆಗೆದ ಮರದಿಂದ ಹೊಸ ರಥವನ್ನು ನಿರ್ಮಿಸಿದ್ದು, ಇದು ನೂತನ ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ದ್ವಯರು 12 ವರ್ಷದ ನಂತರ ಮತ್ತೆ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಶಾಸಕ ಮಂಜು ಮಾತನಾಡಿ, ತ್ರಿವೇಣಿ ಸಂಗಮ ಕ್ಷೇತ್ರವು ಅಭಿವೃದ್ಧಿ ಕೆಲಸ ಕಾರ್ಯಗಳಿಂದ ವಂಚಿತವಾಗಿದೆ. ಪುಣ್ಯ ಸ್ನಾನ ಮಾಡಲು ಪವಿತ್ರ ತ್ರಿವೇಣಿ ಸಂಗಮಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲ. ಈ ನಿಟ್ಟಿನಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸುತ್ತೇನೆ ಎಂದು ತಿಳಿಸಿದ ಶಾಸಕ, ಹಬ್ಬ ಹರಿದಿನಗಳು, ಜಾತ್ರೆ, ಉತ್ಸವ ಹಾಗೂ ರಥೋತ್ಸವಗಳು ತಮ್ಮ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಅವಶ್ಯಕವಾಗಿದೆ. ಯುವ ಜನರು ರಥೋತ್ಸವದಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಂಸ್ಕೃತಿ ಪರಂಪರೆಯ ಉಳಿವಿಗೆ ಪಣ ತೊಡಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ದಂಪತಿಗಳು, ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಸೋಮರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಯಲಕ್ಷ್ಮಮ್ಮ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ, ಪದ್ಮೇಶ್, ವಿಶ್ರಾಂತ ನ್ಯಾಯಮೂರ್ತಿ ಶ್ರೀನಿವಾಸ್ ಗೌಡ, ಮುಖಂಡ ಆಬೇಗರಹಳ್ಳಿ ಶಿವರಾಮ್, ದಯಾನಂದ ಸೇರಿದಂತೆ ಸಾವಿರಾರು ಜನರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. ನಾಡಿನ ಖ್ಯಾತ ಜನಪದ ಗಾಯಕ
ಶಿವಾರರ್ ಉಮೇಶ್ ಅವರಿಂದ ಸುಗಮ ಸಂಗೀತ ಗೀತ ಗಾಯನ ಕಾರ್ಯಕ್ರಮದ ಆಯೋಜಿಸಲಾಗಿತ್ತು. ಭೂ ವರಹನಾಥ ಕ್ಷೇತ್ರದಿಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸುಬ್ಬಯ್ಯ ಅವರು ಬಿಗಿ ಪೊಲೀಸ್ ಬಂದೋಬಸ್ತು ಏರ್ಪಡಿಸಲಾಗಿದ್ದರು. कर्म मानः सर्वकार्य निर्विघ्नता सिद्ध्यर्थं महागणपति पूजांच हवनांच कर्म अस्माकं सह कुटुम्बानां क्षेम स्थैर्य विजय अभय आयुः आरोग्य ऐश्वर्य अभिवृद्ध्यर्थं नमः पार्वती पतये हर हर महादेव अर्धा घंटा MLA first
ಮಾಡೋಣ. ನಮಸ್ಕಾರ. ಇವತ್ತು ನಮ್ಮ KR ಪೇಟೆ ತಾಲೂಕಿನ ನಮ್ಮ ಕೃಷ್ಣರಾಜನಗರ ಸಮೀಪದಲ್ಲಿರ್ತಕ್ಕಂಥ ನಮ್ಮ ತ್ರಿವೇಣಿ ಸಂಗಮದ ಸಂಗಮೇಶ್ವರ ದೇವರ ಇವತ್ತು ರಥೋತ್ಸವ ಕಾರ್ಯಕ್ರಮವನ್ನು ತಿರುಗ್ತಾ ಇದೆ. ಆ ಒಂದು ಸಂದರ್ಭದಲ್ಲಿ ನನ್ನನ್ನು ಕೂಡ ಬಹಳ ಪ್ರೀತಿಯಿಂದ ನಮ್ಮನ್ನು ಅಭಿಮಾನಪೂರ್ವಕವಾಗಿ ಆಹ್ವಾನವನ್ನು ಮಾಡಿದ್ದು, ನಾನು ಕೂಡ ಬಂದು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರನಾಗಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಸಮಸ್ತ ಜನರಿಗೆ ಆ ಸಂಗಮೇಶ್ವರ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲ ಪ್ರಾಪ್ತಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಎಲ್ಲರಿಗೂ ಕೂಡ ಏನು ಇವತ್ತು ವಿಶೇಷವಾಗಿ ನಮ್ಮ ರೈತರಿಗೆ ಉತ್ತಮವಾದ ರೀತಿಯಲ್ಲಿ ಮಳೆಯಾಗಿ ಬೆಳೆ ಬೆಳೆದು ಉತ್ತಮವಾದ ರೀತಿಯಲ್ಲಿ ಅವರು ಜೀವನವನ್ನು ನಡೆಸುವಂಥ ನಿಟ್ಟಿನಲ್ಲಿ ಆಶೀರ್ವಾದವನ್ನು ಸಂಗಮೇಶ್ವರ ದೇವರು ಕರುಣಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಗೆ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಸಮೀಪದ ನೆಲ್ಲೂದಿಕೇರಿ VSSN ಸಭಾಂಗಣದಲ್ಲಿ ನೈಮಾ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಉಚಿತ ಶೈಕ್ಷಣಿಕ ಬೆಳವಣಿಗೆ ಪೂರಕವಾದ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. KR ತಾಲೂಕಿನ ಭಾರತೀಪುರ ಕ್ರಾಸ್ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ನಾಪೋಕ್ಲ ಸಮೀಪದ ಯುವಕಪಾಡಿ ಗ್ರಾಮದಲ್ಲಿ ಶ್ರೀ ಪನ್ನಂಗಾಲ ತಮ್ಮೆ ದೇವಿಯ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.